Namaskara viewers. Welcome to Sana's Kitchen Kits. ಮಜ್ಜಿಗೆ ಸಾರು ಮಾಡುವ ವಿಧಾನ. ಬೇಕಾಗುವ ಪದಾರ್ಥಗಳು: ಕಾದಿರೋ ಬಾಣಲಿಗೆ ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಧನಿಯಾ 3 ಸ್ಪೂನ್ ಧನಿಯಾ, ಇದು ಹುರಿದಾದ್ಮೇಲೆ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಈಗ ಇದು ಕೆಂಪಗಾಗಿದೆ, ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಕರಿಬೇವು ಹಾಕ್ಕೋಬೇಕು. ಈಗ ಕಾಯಿಚೂರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡಾಗಿದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೋಬೇಕು. ತೊಗರಿಬೇಳೆ, ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ 5 ನಿಮಿಷ ಮುಂಚೆನೇ. ಇದನ್ನು ಈಗ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿರೋದ ಮೇಲೆ 1 ಕಪ್ಪು ಮೊಸರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಮಸಾಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹರ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಮಸಾಲೆ ನುಣ್ಣಗಾಗಿದೆ, ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಕಾಕಿರೋ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಸಾರಿಗೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ
ಇದಾದಮೇಲೆ ಕರಿಬೇವು ಹಾಕ್ಕೋಬೇಕು. ಒಣಮೆಣಸು ಹಾಕ್ಕೋಬೇಕು. ಕುದ್ದಿರೋ ಸೌತೆಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕು. ತಿರ್ಸಾದ್ಮೇಲೆ ಮಸಾಲೆಯನ್ನು ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಕುದೀತಾ ಇದೆ. ಕುದ್ದಾದ್ಮೇಲೆ ಸೈಡ್ಗೆ ಇಟ್ಕೊಂಡ್ರೆ ರುಚಿಕರವಾದ ಮಜ್ಜಿಗೆ ಸಾರು ರೆಡಿ.